ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಆಘಾತ ಕಾದಿದೆಯಾ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಮುಸ್ಲಿಂ ಕೈ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸದಕ್ಕಿರುವಂತ ಪ್ರಶ್ನೆ ಮತದಾನ ಮುಕ್ತಾಯ ಆಗಿದೆ, ಆದರೆ ಇಲ್ಲಿ ಕಾಂಗ್ರೆಸ್ಗೆ ಆಘಾತ ಕಾದಿದೆಯಾ ಎನ್ನುವಂತ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಮುಸ್ಲಿಂ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ರಾಜ್ಯದ ಮುಸ್ಲಿಂ ನಾಯಕರೇ ಇಲ್ಲಿ ಸ್ಫೋಟಕ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸೋಕೆ ಷಡ್ಯಂತ್ರ ಮಾಡಿದ್ದಾರೆ. ಯಾರವರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಪಕ್ಷದ ಕೆಲ ಹಿರಿಯ ಮುಖಂಡರು ಷಡ್ಯಂತ್ರವನ್ನ ಮಾಡಿದ್ದಾರೆ. ಪರಿಷತ್ ಸದಸ್ಯ ಸಲೀಂ ಅಹಮದ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೆಪಿಸಿಸಿ ಅಧ್ಯಕ್ಷರ ಗಮನದಲ್ಲೂ ಇದೆ ಅಂತೇಳಿ ಸಲೀಂ ಅಹಮದ್ ಹೇಳಿದ್ದಾರೆ. ಹಾಗಾದ್ರೆ ಷಡ್ಯಂತ್ರ ಮಾಡಿರುವಂತ ಕಾಂಗ್ರೆಸ್ನ ಕೆಲ ಮುಖಂಡರಾದ್ರೂ ಯಾರು? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ನಿಜಕ್ಕೂ ಕೂಡ ಮತದಾನ ಮುಕ್ತಾಯ ಆಗ್ತಾ ಇದ್ದಂತೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕೆಲವೊಂದಿಷ್ಟು ಸ್ಫೋಟಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನದು ಅಂತ ನೋಡ್ತಾ ಹೋಗೋದಾದ್ರೆ, ನಮ್ಮ ಅಭ್ಯರ್ಥಿಯನ್ನ ಸೋಲಿಸುವಂತ ಪ್ರಯತ್ನ ಕ್ಷೇತ್ರದಲ್ಲಿ ನಡೆದಿತ್ತು, ಅದು ನಮ್ಮದೇ ಪಕ್ಷದ ನಾಯಕರಿಂದ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಾಮಾನ್ಯ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನು ಮತ್ತು ರಿಜ್ವಾನ್ ಅರ್ಷದ್ ಅವರನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮೇಲೆ ಕೆಲಸಗಳನ್ನು ಹೇಳಿದರು. ನಾವೆಲ್ಲ ಸೇರಿ ಅದನ್ನು ಸುಸೂತ್ರವಾಗಿ ನಾವು ಮಾಡಿದ್ದೀವಿ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸೋಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹೊಂದಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಎಸಿಎಸ್ಗಳಿಗೆ ಮಾಹಿತಿ ಇದೆ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಈತ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ದು ಹೌದು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಜಟಾಪಟಿ ಜೋರಾಗಿತ್ತು. ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಶಾಸಕ ರಿಜ್ವಾನ್ ಅರ್ಷದ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಬ್ದುಲ್ ಜಬ್ಬಾರ್ ಹೆಸರಿಗೆ ಅಂಟಿಕೊಂಡಿದ್ದು ಸ್ವಲ್ಪ ಹಿನ್ನಡೆಯಾಯಿತು. ನಾವು ಇನ್ನೂ ಕೆಲವು ಮುಸ್ಲಿಂ ಆಕಾಂಕ್ಷಿಗಳ ಹೆಸರು ಹೇಳಬೇಕಿತ್ತು. ಹಿರಿಯರ ಮಾತಿಗೆ ಜಮೀರ್ ನೇತೃತ್ವದಲ್ಲಿ ನಾವೆಲ್ಲ ಒಪ್ಕೊಂಡ್ವಿ. ಹಾಗೆಯೇ ನಾವು ಒಪ್ಪಿದ್ವಿ, ಕೆಲವರು ನಮ್ಮನ್ನ ಒಪ್ಪಲಿಲ್ಲ. ಇನ್ನೊಂದು ಕಡೆಯಲ್ಲಿ ಕೆಲಸವೂ ಮಾಡಲಿಲ್ಲ. ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಶಾಸಕ ರಿಜ್ವಾನ್ ಅರ್ಷದ್ ಕೊಟ್ಟಿರುವಂಥ ಹೇಳಿಕೆ ಇದು. ಇನ್ನೊಂದು ಕಡೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ದು ಕೂಡ ನಿಜ. ಅದೇ ವಿಚಾರವಾಗಿ ಈ ಹಿಂದೆ ಆಗಿದ್ದಂಥ ಜಟಾಪಟಿ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿತ್ತು. ಈ ಸಂಬಂಧ ರಿಜ್ವಾನ್ ಅರ್ಷದ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕೆಪಿಸಿಸಿ ಕಚೇರಿಯಲ್ಲಿ ಅವರು ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವರಿಗೆ ನೀವು ಸಮುದಾಯದ ದ್ರೋಹಿಗಳು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಂಬಿಸೋದು ಸರಿಯಲ್ಲ. ಯಾಕಂದರೆ ನಾವು 7-8 ಜನ ಹೋಗಿ ಕೆಲಸ ಮಾಡಿದ್ದು, ನಮಗೆ ಸಮುದಾಯದ ದ್ರೋಹಿ ಅಂತ ಹೇಳೋದು, ಕೆಲವರು ಒಪ್ಕೊಂಡು ಅಲ್ಲಿ ಆ ರೀತಿಯ ಅವರ ಸಮರ್ಥನೆ ಅವ್ರು ತೋರಿಸದೇ ಇರೋದು, ಒಳಗಡೆ ಒಪ್ಕೊಂಡ್ರಲ್ಲ, ಒಪ್ಕೋಬಾರ್ದಿತ್ತಲ್ಲ ಆವಾಗ. ಸೊ ಈ ಸಮಸ್ಯೆ, ಈ ಸಂದೇಶ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಎಲ್ಲರೂ ಅದೇ ಮೀಟಿಂಗಲ್ಲಿ ಇದ್ದು ಅದೇ ಟೇಬಲ್ ಮೇಲೆ ಕೂತು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು ಮತ್ತು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷವನ್ನೇ ಮುಸಲ್ಮಾನರಿಗೆ ಇದು ಮಾಡಿದೆ ಅಂತ ಒಂದು ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದಾರಲ್ಲ, ದ್ರೋಹ ಮಾಡಿದ್ದಾರೆ ಅಂತ ಬಿಂಬಿಸಿದ್ರಲ್ಲ, ಅದ್ರ ಬಗ್ಗೆ ನಮಗೆ ದುಃಖವಾಗಿರೋದು. ಕಾಂಗ್ರೆಸ್ ಗೆಲ್ಲಬೇಕು, BJP ಸೋಲ್ಬೇಕು. ಒಂದು ವೇಳೆ BJP ದಾವಣಗೆರೆಯಲ್ಲಿ ಗೆದ್ರೆ ಅಲ್ಲಿ ಇರ್ತಕ್ಕಂಥ ಶಾಂತಿಯುತ ವಾತಾವರಣವನ್ನು ಕೆಡಿಸ್ತಾರೆ, ಅಲ್ಲಿ ಇರ್ತಕ್ಕಂಥ ಒಂದು ಭ್ರಾತೃತ್ವದ ವಾತಾವರಣವನ್ನು ಕೆಡಿಸ್ತಾರೆ. ಕೆಲವರಿಗೆ ನೀವು ಸಮುದಾಯದ ದ್ರೋಹಿಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದ್ ಕಡೆಯಲ್ಲಿ ನಿನ್ನೆ ತಾನೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ ಮುಕ್ತಾಯ ಆಗಿದೆ. ಆದರೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಒಂದಷ್ಟು ಆರೋಪಗಳನ್ನು ಅವರದ್ದೇ ಪಕ್ಷದ ನಾಯಕರ ವಿರುದ್ಧ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕಾಂಗ್ರೆಸ್ ನಾಯಕರೇ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುವಂತ ಪ್ರಯತ್ನ ಮಾಡಿದ್ರ? ಒಂದ್ ವೇಳೆ ಮಾಡಿದ್ರೆ ಯಾರವರು?
ಸಂಪತ್ ದಾವಣಗೆರೆಯಲ್ಲಿ ಏನಾಗಬಹುದು ಅಂತ ಲೆಕ್ಕಾಚಾರಗಳು ಸಾಕಷ್ಟಿತ್ತು. ಜಮೀರ್ ಅಹಮದ್ ಅವರು SS ಮಲ್ಲಿಕಾರ್ಜುನ್ ಅವರ ಮನೆಗೆ ಬರೋವರೆಗೂ ಕೂಡ ಒಂದಿಷ್ಟು ಗೊಂದಲ ಎಲ್ಲವೂ ಕೂಡ ಇತ್ತು. ಅದಾದ ಬಳಿಕ ಗೊಂದಲ ಮುಗಿತ್ತು, ಎಲ್ಲಾ ಸರಿ ಆಯ್ತು ಅಂತ ಅಂದ್ಕೊಂಡ್ರೆ ಎಲ್ಲಾ ಸರಿಯಾಗಿಲ್ಲ ಅನ್ನೋದನ್ನ ಇವತ್ತು KPCC ಕಚೇರಿಯಲ್ಲಿ ಅಲ್ಪಸಂಖ್ಯಾತ ಮುಖಂಡರು, ಅದು ಕೂಡ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರಿಗೆ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಒಂದ್ ಲೆಕ್ಕಾಚಾರಗಳಿತ್ತು ಏನೇನಾಗತ್ತೆ ಅಂತ ಹೇಳಿ. ಆದ್ರೆ ಇಲ್ಲಿಗ ಸರಿಯಾಗಿ ಒಂದಿಷ್ಟು ಜನ ನಾಯಕರುಗಳು ಸರಿಯಾಗಿ ಕಾಂಗ್ರೆಸ್ ಪರ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿಗ ಸಲೀಂ ಅಹಮದ್, ಅದೇ ರೀತಿಯಾಗಿ ಮತ್ತೆ ಸಲೀಂ ಅಹಮದ್ ರಿಜ್ವಾನ್ ಅರ್ಷದ್ ಸೇರಿ ಹಲವಾರು ಜನ ಮುಸ್ಲಿಂ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆರೋಪ ಮಾಡ್ತಿರೋದು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಅಂತ ಹೇಳಿ ಸ್ಪಷ್ಟವಾಗುತ್ತೆ. ಯಾಕಂತ ಹೇಳಿದ್ರೆ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ ಯಾರಂತ ಹೇಳಿದ್ರೆ ಅವರೇ. ಅದೇ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ಅವರ ಹಿಂದೆ ಟಿಕೆಟ್ ಘೋಷಣೆ ಆಗುವಂತ ಸಭೆಯಲ್ಲಿ ಕೂಡ ಇದ್ರು. ಈ ಸಂದರ್ಭದಲ್ಲಿ ನಾವು ಸಮರ್ಥ ಅಂದ್ರೆ ಶಾಮನೂರ್ ಅವರ ಅವಧಿ ಕಂಪ್ಲೀಟ್ ಆಗಿಲ್ಲ, ಹೀಗಾಗಿ ಇನ್ನೂ 2.5 ವರ್ಷಗಳ ಅವಧಿ ಇದೆ, ಅಂದ್ರೆ 1.5 ವರ್ಷಗಳ ಅವಧಿ ಇದೆ. ಹೀಗಾಗಿ ಈ ಅವಧಿಯನ್ನ ಕಂಪ್ಲೀಟ್ ಮಾಡ್ತಿರುವಂತ ಕಾರಣ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿದಾಗ ಜಮೀರ್ ಅಹಮದ್ ಒಪ್ಕೊಳ್ತಾರೆ. ಅದಾದ ಬಳಿಕ ಮತ್ತೆ ಹೊರಗೆ ಬಂದಾಗ ಬಂಡಾಯದ ಮಾತುಗಳು ಆಡ್ತಾರೆ ಬಿಟ್ರೆ ಆ ಸಭೆಯಲ್ಲಿ ಏನೂ ಕೂಡ ಮಾತಾಡಿಲ್ಲ, ಅಲ್ಲಿ ಸಂಧಾನ ಮಾಡ್ಕೊಂಡು ಹೋಗಿದ್ರು. ಆದ್ರೆ ಅದಾದ ಹೊರಗೆ ಬಂದ ಬಳಿಕ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ಕೆಲಸವನ್ನ ಕೆಲವೊಂದು ನಾಯಕರುಗಳು ಮಾಡಿದ್ದಾರೆ ಅಂತೇಳಿ ಸಲೀಂ ಅಹಮದ್ ಸೇರಿ ಹಲವಾರು ನಾಯಕರು ಆರೋಪ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಆರೋಪಗಳು ಸ್ಪಷ್ಟ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಟಿಕೆಟ್ ಅನ್ನ ಶಾಮನೂರಿಗೆ ಕೊಡ್ಲಿಕ್ಕೆ ಒಳಗಡೆ, ಸಮರ್ಥಿಗೆ ಕೊಡ್ಲಿಕ್ಕೆ ಒಳಗಡೆ ಒಪ್ಕೊಂಡಿದ್ರು, ಹೊರಗಡೆ ಬಂದಾಗ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು ಕೆಲಸವನ್ನು ಮಾಡಿದ್ರು. ಇದನ್ನೇ ತಪ್ಪು ಅಂತ ಹೇಳಿ ತಿಳಿದುಕೊಂಡಂತ ಕೆಲವೊಂದಿಷ್ಟು ಮುಸ್ಲಿಂ ನಾಯಕರುಗಳು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ಮುಂದಾದ್ರು. ಇದನ್ನ ಬಿಜೆಪಿ SDPI ಸೇರಿ ಹಲವಾರು ಜನ ಕೂಡ ದುರುಪಯೋಗ ಪಡಿಸ್ಕೊಂಡ್ರು. ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಆರೋಪವನ್ನ ಜಮೀರ್ ಅವರ ಅಭಿಮಾನಿಗಳ ವಿರುದ್ಧ ಮಾಡ್ತಾ ಇದ್ದಾರೆ. ಕಿತ್ತಾಟ ಎಲ್ಲಿ ಹೋಗುತ್ತೆ ತಲುಪುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಸಂಪತ್. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.